SSLC multiple maths question. The arithmetic progression in the following is: A option 1 2 4 8, B option 3 7 10 14, C option 1 4 9 16, D option 5 9 13 17 ಕೊಟ್ಟಿದೆ. ಇದು ಯಾವ ಥರ ಕಂಡುಹಿಡಬೇಕಂದ್ರೆ, ಪ್ರತಿ ನಂಬರ್ ಮೈನಸ್ ಮಾಡಿದಾಗ ಸಿರೀಸ್ ಬರಬೇಕು. 2 - 1 ಮಾಡಿದಾಗ 2 - 1 ಮಾಡಿದ್ರೆ ಎಷ್ಟು ಬರುತ್ತೆ? 1 ಬರುತ್ತೆ. 4 - 2 ಮಾಡಿದ್ರೆ ಎಷ್ಟು ಬರುತ್ತೆ? 2 ಬರುತ್ತೆ. ಹಾಗಾಗಿ ಇದು ಸೀರೀಸಲ್ಲಿಲ್ಲ, ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಲ್ಲ. ಸೊ ದೆನ್ ಸೆಕೆಂಡ್ ಆಪ್ಷನ್ ಏನಿದ್ರೆ 3 7 ಇದೆ. 7 - 3 ಮಾಡಿದ್ರೆ ಎಷ್ಟು ಬರುತ್ತೆ? 4 ಬರುತ್ತೆ. 10 - 7 ಮಾಡಿದ್ರೆ ಎಷ್ಟು ಬರುತ್ತೆ? 10 - 7 ಮಾಡಿದ್ರೆ 3 ಬರುತ್ತೆ. ಇದು ಸೇಮ್ ಸಿರೀಸ್ ಡಿಫ್ರೆನ್ಸ್ ಸೇಮ್ ಇಲ್ಲ, ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ಸೊ ಥರ್ಡ್ ಆಪ್ಷನ್ ಇದೆ 4 - 1. 4 - 1 ಮಾಡಿದ್ರೆ ಎಷ್ಟು ಬರುತ್ತೆ? 3 ಬರುತ್ತೆ. 9 - 4 ಮಾಡಿದ್ರೆ ಎಷ್ಟು ಬರುತ್ತೆ? 5 ಬರುತ್ತೆ. ಇದು ಕೂಡ ಸರಿ ಇಲ್ಲ, ಇದು ಕೂಡ ರಾಂಗ್ ಆಗುತ್ತೆ. ಲಾಸ್ಟ್ ಉಳಿದಿರೋದು ಫೋರ್ತ್ ಆಪ್ಷನ್. ಇವಾಗ ಡಿಫ್ರೆನ್ಸ್ 9 - 5 ಎಷ್ಟು ಬರುತ್ತೆ? 4 ಬರುತ್ತೆ. ಸಿಮಿಲರ್ಲಿ 13 - 9 ಎಷ್ಟು ಬರುತ್ತೆ? 4 ಬರುತ್ತೆ. ದೆನ್ ಸಿಮಿಲರ್ಲಿ 17 - 13 ಇದೆಷ್ಟು ಬರುತ್ತೆ? 4 ಬರುತ್ತೆ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದು ಮೂರರಲ್ಲಿ ಸಿರೀಸ್ ಆಗಿ ಯಾವುದು ನಂಬರು ಡಿಫ್ರೆನ್ಸ್ ಕರೆಕ್ಟಾಗಿ ಬರಲ್ಲ, ಹಾಗಾಗಿ ಫೋರ್ತ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಯಾಕಂದರೆ 9 - 5 ಮಾಡಿದಾಗ 4 ಬಂದಿದೆ, 13 - 9 ಮಾಡಿದಾಗ 4 ಬಂದಿದೆ, 17 - 13 ಮಾಡಿದಾಗ 4 ಬಂದಿದೆ. ಹಾಗಾಗಿ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗುತ್ತೆ. ಈ ಥರ ನಮಗೆ ಗೊತ್ತಾಗಿಲ್ಲ ಅಂದರೆ ಫಾರ್ಮುಲಾ ಮುಖಾಂತರ ಕಂಡುಹಿಡಿಬೋದು. ಫಾರ್ಮುಲಾ ಏನಿದೆ ಅಂದರೆ n = a + n - 1 × d. ಇದು ಫಾರ್ಮುಲಾ. ಇಲ್ಲಿ ಎ ಅಂದರೆ ಫಸ್ಟ್ ನಂಬರ್ ಏನಿದೆ? 5 ಇದೆ. ಇಲ್ಲಿ ಎನ್ ಅಂದರೆ ಸಿರೀಸ್ ನಂಬರ್ಗಳು, ಅಂದರೆ 5ಗೆ 1 ಅಂತ ತಗೊಂಡಿದ್ವಿ. ಎನ್ ಅಂದರೆ 5 ಪ್ಲೇಸಲ್ಲಿ 1, 9 ಪ್ಲೇಸಲ್ಲಿ 2, ಈಗ 13 ಪ್ಲೇಸಲ್ಲಿ ಯಾವುದಿದೆ? 3, 17 ಪ್ಲೇಸಲ್ಲಿ 4. ಈ ಥರ ತಗೋಬೇಕು. ಇವಾಗ ಫಾರ್ಮುಲಾ ಏನಪ್ಪ? a + n - 1 × d. ಇಲ್ಲಿ ಎ ಪ್ಲೇಸಲ್ಲಿ ಫಸ್ಟ್ ನಂಬರು 5 ಇದೆ, ಪ್ಲಸ್ ಎನ್ ಅಂದರೆ ಫಸ್ಟ್ ನಂಬರು, ಸಿರೀಸಲ್ಲಿ ಫಸ್ಟ್ ಇದೆ 1 - 1. ಡಿಫ್ರೆನ್ಸ್ ಏನು ಬಂದಿದೆ? 9 - 5 ಮಾಡಿದಾಗ 4 ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೆ? 5 + 1 × 1 - 1 0 × 4. Five plus 5 plus 0 × 4 ಮಾಡಿದ್ರೆ ಎಷ್ಟು ಬರುತ್ತೆ? 0 × 4 ಮಾಡಿದ್ರೆ 0 ಬರುತ್ತೆ. ಸೊ ಫಸ್ಟ್ ನಂಬರ್ ಏನು ಬಂತು? 5 ಬಂತು. ಇದು ರೈಟ್. ಇದರಿಂದ ಸೆಕೆಂಡ್ ನಂಬರ್ ಕಂಡುಹಿಡ್ಬೋದು. ಸೆಕೆಂಡ್ ನಂಬರ್ ಹೇಗೆ ಕಂಡುಹಿಡ್ಬೋದು ಅಂದರೆ, 5 ಪ್ಲಸ್ n ಅಂದರೆ 2 - 1 × 4. ಸೆಕೆಂಡ್ ನಂಬರ್ಸ್ ಅಂದರೆ ಸಿರೀಸ್ ಕರೆಕ್ಟಾಗಿ ಬರುತ್ತೆ. ಅಂದರೆ ಈ ಫಸ್ಟ್ ನಂಬರ್ ತೊಗೊಂಡ್ರೆ ಸೆಕೆಂಡ್ ನಂಬರ್ 9 ಬಂತಂದರೆ ಇದು ಆಪ್ಷನ್ ಕರೆಕ್ಟ್ ಆಗಿರುತ್ತೆ. 5 + 2 - 1 ಎಷ್ಟಾಗುತ್ತೆ? 1 ಆಗುತ್ತೆ, × 4. 5 ಹಾಗೆ ಬರ್ತೀನಿ, ಪ್ಲಸ್ 1 × 4 ಎಷ್ಟು? 4. ಹಾಗಾಗಿ 9. ಸೆಕೆಂಡ್ ನಂಬರ್ ಏನು ಬಂತು? 9. ಹಂಗಾದರೆ ಆಪ್ಷನ್ನು 9 ಡಿ ಸರಿಯಾಗಿದೆ. ಈ ಥರ ಫಾರ್ಮುಲಾ ಮುಖಾಂತರ
ಫಾರ್ಮುಲಾ ಏನಿದೆಪ್ಪ ಅಂದರೆ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಇಂಟು ಡಿ.